ಈ ಭಾಳಷ್ಟು ಜನ ಯಾರು ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರೋ ಆ ಪ್ರಯಾಣಿಕರ ಸಂಬಂಧಿಕರೆಲ್ಲರೂ ಕೂಡ ಸುದ್ದಿಗಳಲ್ಲಿ ಬರ್ತಾ ಇರುವಂತಹ ಹೆಸರುಗಳ ಬಗ್ಗೆ ಎಷ್ಟು ಒಂಥರ ಮೈಯೆಲ್ಲ ಕಣ್ಣಾಗಿ ಕಿ ನಮ್ಮ ಮಕ್ಕಳ ಹೆಸರು ಎಲ್ಲಿ ಬಂದುಬಿಡುತ್ತೋ ಅಂತ ಎಷ್ಟು ವ್ಯಥೆ ಪಡ್ತಾ ಇರ್ತಾರೆ. ನಿಜಕ್ಕೂ ಕೂಡ ಇಂತಹ ಘಟನೆಗಳು ಪದೇ 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 ನಾವು ನೋಡ್ಬೋದು. ಇಯರ್ ಎಂಡಿಂಗ್ ಟೈಮಲ್ಲಿ, ಅದರಲ್ಲೂ ಕೂಡ ನವೆಂಬರ್ ಡಿಸೆಂಬರ್ ಟೈಮಲ್ಲೇ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತೆ. ಯಾಕೆ ಅಂತಂದರೆ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಚಳಿ ಇರುತ್ತೆ, ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಅಲ್ಲಿ ಮಂಜು ದಟ್ಟವಾಗಿ ಆವರಿಸಿರೋದ್ರಿಂದ ಏನೂ ಕೂಡ ಸರಿಯಾಗಿ ಕಾಣೋದಿಲ್ಲ. ಚಳಿ ಜಾಸ್ತಿ ಇರೋದ್ರಿಂದ ಡ್ರೈವರ್ಸ್ಗೂ ಕೂಡ ಒಂದಿಷ್ಟು ನಿದ್ದೆ ಮಂಪರು, ಈ ಥರದ ಹಲವಾರು ಪ್ರಕರಣಗಳು ಪದೇ ಪದೇ ಡಿಸೆಂಬರ್ನಲ್ಲೇ ನಡೆಯುತ್ತೆ. ಹೀಗಾಗಿ ರಾತ್ರಿ ಹೊತ್ತು ಪ್ರಯಾಣ ಮಾಡುವುದಕ್ಕೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಹೆದರುತ್ತಾರೆ, ಯಾಕೆಂದರೆ ಮಂಜಿನ ವಾತಾವರಣ ಇರೋದ್ರಿಂದ. ಬಟ್ ಏನೇ ಆಗಲಿ ಈ ಘಟನೆ ಅದು ಭಾಳ ಭಾಳ ಘನಘೋರ ದುರಂತ ಅಂತ ಹೇಳ್ಬೋದು.